ಕೊಡ್ತಾರೆ ಅಂತಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮನುಷ್ಯರಿಗೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ನೋಡ. ಬಹಳ ಸುಲಭ ಐತಿ, ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ಈ ವಚನ. ನಿಮಗ್ ಗೊತ್ತೈತಿ ಭೂಮಿ ನಿಮ್ಮದಲ್ಲ. ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು, ತಾರುಣ್ಯ ಹೆಣ್ಣು ಹೆಣ್ಣು ಎಂದಿತ್ತು, ಮುಪ್ಪು ವಾರ್ಧಕ್ಯ ಹೊಣ್ಣು ಹೊಣ್ಣು ಎಂದಿತ್ತು, ಮುಪ್ಪು ಮಣ್ಣು ಮಣ್ಣು ಎಂದಿತ್ತು. ಇದುವರೆಗೆ ತುಳಿದೆ ನೀನು ನನ್ನನ್ನು, ಮಣ್ಣು ಹೇಳುತ್ತಂತ ಮನುಷ್ಯನಿಗೆ, ಇದುವರೆಗೆ ತುಳಿದೆ ನೀನು ನನ್ನನ್ನು, ನಾನು ಒಂದು ದಿನ ತುಳಿಯಲಿದ್ದೇನೆ ನಿನ್ನನ್ನು ಎಂದೂ ಹೇಳದಂತೆ ಅಂತ ಅದು ಹೇಳುತ್ತಂತೆ. ನಾವು ಬದುಕಿನುದ್ದಕ್ಕೂ ಮಣ್ಣನ್ನ ತುಳ್ಕೊಂತ ಅಡ್ಡಾಡ್ತೀವಲ್ಲ, ಆದ್ರೆ ಅದು ಒಮ್ಮೆ ನಮ್ಮನ್ನು ತುಳಿದು ಬಿಡ್ತೀವಿ ಅಂದ್ರೆ ನಾವು ಎಂದೂ ಮರಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮಣ್ಣು ನಮ್ಮ ಪಾಲಿನದಲ್ಲ, ನಾವು ಮಣ್ಣಿನ ಪಾಲು. ತಿಳ್ಕೊಂಡಿದೀವಿ ನಾವು ಈ ಮಣ್ಣು ನಮ್ಮ ಪಾಲು ಅಂತ. ಇಲ್ವೇ ಇಲ್ಲ. ಮಣ್ಣು ನಮ್ಮ ಪಾಲು ಅಂತಂದ್ರೆ ಅಜ್ಞಾನ ಆಗ್ತದೆ. ನಾನು ಮಣ್ಣು ಪಾಲು ಯಾವಾಗಿದ್ರು ಅಂತೇಳಿ ತಿಳ್ಕೊಂಡು ಬಿಟ್ರೆ ಅದು ಜ್ಞಾನ ಆಗ್ತದೆ. ನನ್ನನ್ನ ಹಿಡ್ಕೊಂಡು ಎಲ್ಲರೂ ಒಂದು ದಿವಸ ನಾವು ಮಣ್ಣು ಪಾಲಾಗ್ತೀವಿ. ನನ್ನನ್ನು ಹಿಡ್ಕೊಂಡು ಎಲ್ಲರೂ ಮಣ್ಣು ಪಾಲಾಗ್ತೀವಿ. ಬಸವಣ್ಣನವರ ದೇಹ ಮಣ್ಣು ಪಾಲಾಗಿ 900 ವರ್ಷ ಆಯ್ತು. ಆದ್ರೆ ಅವರು ಬರೆದಿಟ್ಟಿರುವಂತಹ ವಚನ ಮಣ್ಣು ಪಾಲಾಗಲಿಲ್ಲ. ಅದು ಇವತ್ತಿಗೂ ಕೂಡ ಜೀವಂತ ಐತಿ. ಇನ್ನೂ 1000 ವರ್ಷದ ಮೇಲೆ ಜೀವಂತ ಇರುತ್ತೆ. ದೇಹ ಮಣ್ಣು ಪಾಲಾದೀತೆ ಹೊರತಾಗಿ ಜ್ಞಾನ ಮಣ್ಣು ಪಾಲಾಗೋದಿಲ್ಲ. ಜ್ಞಾನ ಎಂದೂ ಮಣ್ಣು ಪಾಲಾಗೋದಿಲ್ಲ. ವೇದಗಳು ಮಣ್ಣು ಪಾಲಾಗಿಲ್ಲ, ಉಪನಿಷತ್ತುಗಳು ಮಣ್ಣು ಪಾಲಾಗಿಲ್ಲ, ರಾಮಾಯಣ ಮಹಾಭಾರತ ಗ್ರಂಥಗಳು ಮಣ್ಣು ಪಾಲಾಗಿಲ್ಲ, ದಾಸರ ಸಾಹಿತ್ಯ ಮಣ್ಣು ಪಾಲಾಗಿಲ್ಲ, ವಚನ ಸಾಹಿತ್ಯ ಮಣ್ಣು ಪಾಲಾಗಿಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಬಂಗಾರ ನಿನ್ನದೇನು? ಬಂಗಾರ ನಿನ್ನದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಬ್ರು ಅಣ್ಣ ತಮ್ಮ ರಂಟಿ ಹೊಡಿಯಾಕ ಹೋದ್ರು. ನೇಗಲ ಅಂತಿರೋ ರಂಟಿ ಅಂತಿರಪ್ಪ, ನೇಗಿಲ ಹೊಡಿಯಾಕ ಹೋದ್ರು. ಈಗೆಲ್ಲ ಟ್ರ್ಯಾಕ್ಟರಿ ಬಂದಾವ. ಅವಾಗ 2 ಎತ್ತಿನ ನೇಗಿಲ, 4 ಎತ್ತಿನ ನೇಗಿಲ, 6 ಎತ್ತಿನ ನೇಗಿಲ, 8 ಎತ್ತಿನ ನೇಗಿಲ. ರಂಟಿಯನ್ನ ಎಷ್ಟು ಒಳಗಿಳಿಸ್ಬೇಕಲ್ಲ ಅಷ್ಟು ಮುಂದೆ ಎತ್ತುಗಳ ಸಂಖ್ಯೆ ಹೆಚ್ಚಾಗ್ತದೆ. ಬಲಿಷ್ಠವಾದ ಎತ್ತುಗಳು ಚಲೋ ಇದ್ವು ಅಂತಂದ್ರೆ 2 ಎತ್ತಿನೊಳಗೆ ಬೇಕಾದಷ್ಟು ನೇಗಿಲನ್ನು ತಳಗಿಳಿಸ್ತಿದ್ರು. ರೈತರು ಎತ್ತುಗಳನ್ನ ಅಷ್ಟು ಚಂದ ಮೇಯಿಸಿದ್ರು. ಇಬ್ರು ಅಣ್ಣ ತಮ್ಮ 4 ಎತ್ತುಗಳು ತಗೊಂಡು ರಂಟಿ ಹೊಡಿತಾ ಇದ್ರು. ತಮ್ಮ ಮುಂದಿನ ಎತ್ತುಗಳನ್ನು ಹೊಡಿತಾ ಇದ್ದ. ಅಣ್ಣ ರಂಟಿಯನ್ನ ಹಿಡಿದಿರ್ತಿದ್ದ. ಈ ರಂಟಿಯನ್ನ ಹಿಡಿದು ಹಿಂಗ ಚಲೋ ಇಳಿಸಿಬಿಟ್ಟಾವ. ಕೈಗೆ ಬಾಳಾಗಿ ಕಡಿ ಅಂತ ಹೇಳಿ ರಂಟಿಯನ್ನ ಹಿಂಗ ಇಳಿಸಿಬಿಟ್ರೆ ಅದು ರಂಟಿ ಹೊರಗೆ ಬರಲೇ ಇಲ್ಲ. ಎಷ್ಟು 4 ಎತ್ತುಗಳನ್ನು ಹೊಡೆದ್ರು ಕೂಡ ಹೊರಗೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಯಾಕೆ ರಂಟಿ ಸಿಕ್ಕೊಂತು, ಯಾಕೆ ಬರುವಲ್ದಂತ ಎದ್ದು ನೋಡ್ತಾರ. ಮಣ್ಣಾಗ ಸಿಕ್ಕೊಂಡಿದ್ದಿಲ್ಲ, ಅದು ಹೊಣ್ಣಿನ ಹಂಡೆದೊಳಗೆ ಸಿಕ್ಕೊಂಡಿತ್ತು. ಬಂಗಾರದ ಹಂಡೆ ಹತ್ತಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಯಾರೋ ಬಂಗಾರದ ಹಂಡೆ ಹುಗುಲಿದ್ರು. ಅದ್ರ ತುಂಬಾ ಬಂಗಾರ ಇತ್ತು. ಅದರಾಗ ಹಿಂಗೆ ಸಿಕ್ಕೊಂಡ್ಬಿಟ್ಟಿತ್ತು. ಎದ್ದು ನೋಡ್ತಾರ, ದೊಡ್ಡ ಹಂಡೆ, ಅದ್ರ ತುಂಬಾ ಬಂಗಾರನೇ ಬಂಗಾರ, ಬಂಗಾರದ ನಾಣ್ಯಗಳು ತುಂಬಿದ್ವು ಅದ್ರಾಗ. ಎಷ್ಟು ಖುಷಿ ಆಗ್ಬೇಡ್ರಿ. ಇಬ್ಬರಿಗೆ ಬಹಳ ಆನಂದ ಆಗ್ಬಿಡ್ತು. ಹಂಡೆಯನ್ನು ಎಬ್ಬಿಸಿದ್ರು, ಮಣ್ಣು ಸ್ವಚ್ಛವಾಗಿ ಒರೆಸಿದ್ರು, ಎತ್ತುಗಳನ್ನ ಆ ಕಡೆ ಕಟ್ಟಿದ್ರು. ಆ ಹಂಡೆ ತಗೊಂಡು ಹೋಗಿ ಒಂದು ಗಿಡದ ಬುಡಕ್ಕೆ ನೆರಳಿಗೆ ಇಟ್ಟರು. ಇಟ್ಟ ಕೂಡಲೇ ಆ ರಂಟಿ ಇಳಿಸಿದ ಅಣ್ಣನ ಮನಸ್ಸು ಕೆಟ್ಟ ಹೋಗ್ಬಿಡ್ತು. ಆ ಬಂಗಾರ ನೋಡಿದ ಕೂಡಲೇ ಕೆಟ್ಟ ಹೋಗ್ಬಿಡ್ತು. ನಾವ್ಯಾಕೆ ಇದನ್ನ ಇಬ್ಬರು ಪಾಲ್ದಾರ ಆಗ್ಬೇಕು? ಇದಕ್ಕೆ ನಮ್ ತಮ್ಮನ ಕೊಂದು ಬಿಟ್ರು ಅಷ್ಟು ನನ್ನ ಪಾಲ ಆಗತ್ತಲ್ಲ, ಅವನಿಗೆ ಅರ್ಧ ಕೊಡ್ಬೇಕಾಕತ್ತಲ್ಲ ಅಂದವನ ಮಿಳ್ಳಿ ಅಂತ ಏನಿರ್ತೈತಲ್ಲ, ರಂಟಿಗೆ ಸಂಬಂಧಪಟ್ಟಿತ್ತು. ಆ ಮಿಳ್ಳಿ ತಗೊಂಡು ಆ ತಮ್ಮನ ತಲೆಗೆ ಹೊಡೆದು ಬಿಟ್ಟ. ಹಿಂದೆ ಮನೆಗೆ ಹೋಗಿ ಒಂದೇ ಹೊಡ್ತಕ್ಕೆ ಸತ್ತ ಹುಡುಗ. ಅದನ್ನು ಒಯ್ದು ಬನವ್ಯಾಗ ಹಾಕಿ ಮ್ಯಾಲ ಒಂದಿಷ್ಟು ಮೇವು ಗೀವು ಚೆಲ್ಲಿ ಎಲ್ಲ ಮಾಡಿ ಕಾಣ್ಲಾರ್ದಂಗ ರಾತ್ರಿ ಬೆಂಕಿ ಹಚ್ಚಿದ್ರಾತು. ಬನವಿಗೆ ಬೆಂಕಿ ಹಚ್ಚಿದ್ರಾತು. ಬನವಿ ಸುಟ್ಟೈತೆ ಅಂತ ಹೇಳಿಬಿಟ್ರೆ ತಮ್ಮ ಅದ್ರಾಗ ಹೋಗ್ತಾನೆ. ಅನ್ಯಾಕೆ ಕೇಳ್ತಾರಂತ ಹೇಳಿ ತಿಳ್ಕೊಂಡು ಬನವ್ಯಾಗ ಹೋಗುದ ತಮ್ಮನ ದೇಹವನ್ನು. 12ಕ್ಕೆ ಊಟಕ್ಕೆ ಬರಬೇಕಾದ ಮಕ್ಕಳು ಯಾಕೆ ಬರ್ಲಿಲ್ಲ, ಬುತ್ತಿ ಯಾಕೆ ಬರ್ಲಿಲ್ಲ ಅಂತ ಹೇಳಿ ತಾಯಿ ಮಧ್ಯಾಹ್ನ 1 ಗಂಟೆ ಆದ್ರೂ ಬರ್ಲಿಲ್ಲ ಅಂತೇಳಿ ಬುತ್ತಿ ಕಟ್ಕೊಂಡು ಇಬ್ರು ಮಕ್ಕಳಿಗೆ ಬುತ್ತಿ ತಗೊಂಡು ಹೋಗ್ತಾಳ.
ಇವ ಒಬ್ಬನೇ ಇದ್ದ. ಯಾಕಪ್ಪ ಊಟಕ್ಕೆ ಬರ್ಲಿಲ್ಲ ಅಂತಂದಾಗ ತಮ್ಮ ಬುತ್ತಿ ತರ್ತೀನಿ ಅಂತ ಹೇಳಿ ಹೋದಮ್ಮ. ಅವ ಇನ್ನೂ ಬುತ್ತಿ ತಂದೆ ಇಲ್ಲ, ನಾ ಉಪವಾಸ ಕುಂತೀನಿ ಅಂತ ಸುಳ್ಳು ಹೇಳ್ದ. ಬಂಗಾರ ಸುಳ್ಳು ಹೇಳಕ ಆಯ್ತಪ್ಪ, ಅದು ಒಂಥರ ಬುದ್ಧಿಗೆ ಹೇಳಿತಿ, ನೀವು ಊಟ ಮಾಡಂತ ಹೇಳಿ ಅವನ ಕೈಯಾಗ ಊಟ ಕೊಟ್ಟು ಸೀದ ಎಲ್ಲಿ ಹೋದಂದ್ರೆ ಆಕೆ ಬನವಿಗೆ ಹೋದ್ರು. ಕಣ್ಣರಿಯದಿದ್ದರು ಕರುಳರಿಯದೆ ಅಂತ ಒಂದು ಮಾತೈತಿ. ಆಕಿನ ಕರುಳನ್ನ ಹರ್ಕೊಂಡು ಬಂದ ಕುಡಿಯಲ್ಲ ಅದು ಅಲ್ಲಿಗೆ ಜಕ್ಕೊಂಡು ಹೋತು. ಅಲ್ಲೇ ತಿಲ್ಲೇಟ್ ರಕ್ತ ಬಿದ್ದಿತ್ತು. ಇದ್ಯಾಕೆ ಇಲ್ಲಿ ರಕ್ತ ಬಿದ್ದೈತಿ ಅಂತ ಹೇಳಿ ಗಾಬರಿಯಾಗಿ ನೋಡ್ತಾಳ. ಒಂದು ಸ್ವಲ್ಪ ಬಟ್ಟೆ ಕಂಡಿತ್ತು, ಬಟ್ಟೆ ಐತಿಲ್ಲ ಅಂತ ಹಿಂಗೆ ಸರಿಸಿ ನೋಡ್ತಾಳ. ಮಗ ಇತ್ತು, ಸತ್ತಿತ್ತು. ಅದನ್ನ ನೋಡಿದ ಕೂಡಲೇ ಎಷ್ಟು ಪ್ರಜ್ಞಾ ಕಳ್ಕೊಂಡ ಚೀರಿದ್ಲು ತಾಯಿ ಅಂತಂದ್ರೆ ವಿಪರೀತ ಚೀರಿ ಬಿಟ್ಲು. ಇವ ಅಂದ, ಈಗೀಗ ಆಗ್ಲೇ ವಯಸ್ಸಾಗೈತಿ, ಇನ್ನು ಚೀರಿ ಸುದ್ದಿ ಮಾಡಿ ನನ್ನ ಜೀವನ ಹಾಳು ಮಾಡ್ತಾಳೆ ಈಕೆ ಅಂದವನ. ಇನ್ನೊಂದು 10 ವರ್ಷಕ್ಕೆ ಹೋಗ್ತಾಳ, ಈಗ ಕಳಿಸ್ಬಿಡ್ಬೇಕಿನ್ನ ಅಂತೇಳಿ ಆಕಿನ್ನು ಹೊಡೆದ ಬಿಟ್ಟ. ತಮ್ಮ ಸತ್ತ, ತಾಯಿ ಸತ್ತು. ಕತ್ತಲಾದ ಮೇಲೆ ಹಂಡೆ ಹೊತ್ಕೊಂಡು ಹೋಗ್ಬೇಕು ಬಂಗಾರದಂತ ಇಟ್ಕೊಂಡು ಕಾಯ್ಕೊತ ಕುಂತಿದ್ದ. 4 ಜನ ಕಳ್ಳರು ಅದ ದಾರಿಗೆ ಹಾದು ಕಳುವು ಮಾಡಾಕಂತ ಹೊಂಟಿದ್ರು. ಇವನ ಹತ್ರ ದಾರಿ ಕೇಳಾಕಂತ ಬಂದು ನೋಡ್ತಾರ, ದೊಡ್ಡ ಹಂಡೆ ಬಂಗಾರ ತುಂಬಿ. ಇಡೀ ಬದುಕಿನುದ್ದಕ್ಕೂ ಕಳ್ಳತನ ಮಾಡಿದ್ರೆ ಇಷ್ಟು ಬಂಗಾರ ಸಿಗುದಿಲ್ಲ, ಅಷ್ಟು ಐತಲಿ ಇಲ್ಲಿ ಅಂತೇಳಿ ಅವ್ರು ಏನ್ ಮಾಡಿದ್ರಂದ್ರ 4 ಮಂದಿ ಸೇರಿ ಇವನು ಹೊಡೆದ ಬಿಟ್ರು. ಇವನು ಉಳ್ಳಿ ಬಿದ್ದಲ್ಲೇ. ನಾ ಹೇಳಕತ್ತಿದ್ದು ಹೇಮ ನಿನ್ನದಲ್ಲ, ಹೇಮ ಅಂದ್ರೆ ಬಂಗಾರ, ಹೇಮ ನಿನ್ನದಲ್ಲ ಅಂತ ನಲ್ಲಮ್ಮ ಪ್ರಭು. 3 ಹೆಣ ಬಿದ್ದಾವ. ಅವ್ರಿಗೆ ಬಹಳ ಖುಷಿ ಅನಿಸಿ ಅವ್ರಂತಾರ, ಇನ್ಯಾಕೋ ಆ ಊರು ಈ ಊರು ಕದ ಮುರಿಯೋದು, ಯಾಕೆ ಬೇಕಾಗೈತಿ, ಬೇಡ, ಇಬ್ರು ಹೋಗಿ ಊರಾಗ ಹೋಗಿ ಊಟ ತಗೊಂಡು ಬರ್ರಿ, ಮಸ್ತ್ ಊಟ ಮಾಡಿ ಹಂಚಿಕೊಂಡು ಮನೆಗೆ ಹೋಗುನು ಅಂತೇಳಿ ಇಬ್ರು ಊಟ ತರಕ್ ಕಳಿಸಿದ್ರು. ಇವ್ರಿಬ್ರು ಇಲ್ಲೇ ಕುಂತ್ರು. ಅವ್ರು ಊಟಕ್ಕೆ ಹೋದವ್ರು ವಿಚಾರ ಮಾಡ್ತಾರ, 4 ಮಂದಿ ಹಂಚಿಕೊಂಡ್ರೆ ಕಡಿಮೆ ಆಕೈತಿ, ನಾವ್ ಏನಾರ ಮಾಡಿ ಅವ್ರಿಬ್ರನ್ನ ಮುಗಿಸಬೇಕು ಅಂತ ಇವ್ರು ಮಾತಾಡ್ಕೊಂಡು ಊಟ ತರಕ್ ಹೋದವ್ರು. ಅವ್ರು ಹೊಟ್ಟೆಂಬ ಉಂಡು ಯಾವ ಊಟವನ್ನ